ದೇಶಕ್ಕೆ ಸ್ವಾತಂತ್ರ್ಯ ಬಂದು 7 ದಶಕಗಳು ಕಳೆಯುತ್ತಿದ್ದರೂ ಎಲ್ಲೊಂದು ಗ್ರಾಮಕ್ಕೆ ಇದುವರೆಗೂ ರಸ್ತೆ ಸೌಲಭ್ಯ ಇಲ್ಲ, ಬಸ್ ವ್ಯವಸ್ಥೆ ಇಲ್ಲ, ಶುದ್ಧ ನೀರು ಇಲ್ಲದಂತಾಗಿದ್ದು ಜಿಲ್ಲಾ ಮತ್ತು ತಾಲೂಕು ಆಡಳಿತ ಯಂತ್ರಾಂಗದ ವೈಫಲ್ಯವೋ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯವೋ ಎನ್ನುವುದನ್ನು ಗ್ರಹಿಸಲು ಸಾಧ್ಯವಾಗದಷ್ಟು ದುಸ್ಥಿತಿಯಲ್ಲಿ ದೇಶಮಾರ ತಂಡದ ಗ್ರಾಮದ 25 ಕುಟುಂಬಗಳು ತಮ್ಮ ದಿನನಿತ್ಯದ ಬದುಕಿನ ಬಂಡಿಯನ್ನ ಬಹಳಷ್ಟು ದುಸ್ತರದಿಂದ ನಡೆಸುತ್ತಿದ್ದಾರೆ ಎಂದರೆ ತಪ್ಪಾಗಲಾರದು. ಬಾಗೇಪಲ್ಲಿ ತಾಲೂಕಿನ ಕಾನಗಮ ಕಲಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ದೇಶಮಾರ ತಾಂಡ ಗ್ರಾಮವಿದ್ದು, ಈ ಗ್ರಾಮದಲ್ಲಿ ಲಂಬಾಣಿ ಜನಾಂಗಕ್ಕೆ ಸೇರಿದ 25 ಕುಟುಂಬಗಳು ಕೃಷಿ ಅವಲಂಬಿತರಾಗಿದ್ದಾರೆ. ಈ ಗ್ರಾಮದಲ್ಲಿ ಶಾಲಾ ಕಾಲೇಜುಗಳಿಗೆ ಹೋಗುವ 19 ಮಕ್ಕಳು ಸೇರಿ 100ಕ್ಕೂ ಹೆಚ್ಚು ಜನ ವಾಸಿಸುತ್ತಿದ್ದಾರೆ. 3 ರಿಂದ 5 ವರ್ಷದ ಮಕ್ಕಳು 9 ಜನ, ಪ್ರಾಥಮಿಕ ಪ್ರೌಢಶಾಲೆ ಮತ್ತು ಕಾಲೇಜು ವ್ಯಾಸಂಗ ಮಾಡುತ್ತಿರುವ ಮಕ್ಕಳು 10ಕ್ಕೂ ಹೆಚ್ಚು ಜನ ಇದ್ದಾರೆ. ಶಾಲಾ ಮಕ್ಕಳಿಂದ ಹಿಡಿದು ವಿವಿಧ ಕೆಲಸಗಳ ನಿಮಿತ್ತ ಪಟ್ಟಣಕ್ಕೆ ತೆರಳುವ ಎಲ್ಲರೂ 4 ಕಿಲೋಮೀಟರ್ ದೂರದ ಗಿಡಗಂಟಿಗಳ ಮತ್ತು ಕಲ್ಲಿನ ಮಾರ್ಗದ ರಸ್ತೆಯ ಮೂಲಕ ಕಾಲ್ನಡಿಗೆಯಲ್ಲಿ ಬರಬೇಕಾದ ಅನಿವಾರ್ಯ ಪರಿಸ್ಥಿತಿ ಇಲ್ಲಿನ ನಿವಾಸಿಗಳಿಗೆ ಎದುರಾಗಿದೆ. ಇನ್ನು ದೇಶಮಾರು ತಾಂಡ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಕೊಳವೆ ಬಾವಿ ಕೊರೆದು ನೀರು ಪೂರೈಸುತ್ತಿರುವುದು, ಕೆಲವು ಕಡೆ ಸಿಸಿ ಅಳವಡಿಸುತ್ತಿರುವುದು, ಇದನ್ನ ಬಿಟ್ಟರೆ ಇತರೆ ಮೂಲ ಸೌಕರ್ಯಗಳು ಇಲ್ಲದಂತಾಗಿದೆ ಎಂಬುದು ಗ್ರಾಮಸ್ಥರ ಗಂಭೀರ ಆರೋಪವಾಗಿದೆ. ರೋಡ್ ಇಲ್ಲ. ನಾವು ಯಲ್ಲಂಪಲ್ಲಿ ಹೈಸ್ಕೂಲಲ್ಲಿ ಓದ್ತಾ ಇದ್ದೀವಿ. ನಾವು 5 ಕಿಲೋಮೀಟ್ರ್ ಹೋಗಬೇಕು. ನಮಗೆ ಒಂದು ಬಸ್ ಇಲ್ಲ, ರೋಡ್ ಇಲ್ಲ, ವಾಟರ್ ಮಿಷನ್ ಇರಲಿಲ್ಲ. ನಾವೆಲ್ಲ ವಾಟರ್ ಮಿಷನ್ ಬೇಕಾದರೆ ಯಲ್ಲಂಪಲ್ಲಿ ಹೋಗಿ ನೀರು ತಗೊಂಬರ್ಬೇಕು. 5 ಕಿಲೋಮೀಟ್ರ್ ಇದೆ, ನಡ್ಸ್ಕೊಂಡು ಹೋಗಬೇಕು. ನಮ್ಮ ಯಾವುದಕ್ಕೆ ಏನು ಸಹಾಯ ಮಾಡಿಲ್ಲ. ಒಂದು 5 ಜನ ಏನೋ ಇದ್ದಾರೆ ನಮ್ಮ ಸ್ಕೂಲಲ್ಲೇ ಅಂಗನವಾಡಿ ಹೋಗೋರು. ಅಂಗನವಾಡಿ ಇಲ್ಲ ನಮ್ಮ ಸ್ಕೂಲ್ಗೆ, ನಮ್ಮ ಊರಿಗೆ ಅಂಗನವಾಡಿ. ಯಾವ ನಿಮ್ಮ ಊರ ಹೆಸರೇನು? ನಮ್ಮ ಊರು ದೇಶಮಾರ ತಾಂಡ. ಯಾವ ತಾಲೂಕು ಬರುತ್ತೆ? ಬಾಗೇಪಲ್ಲಿ. ಒಟ್ಟು ಎಷ್ಟು ಜನ ಇದ್ದೀರಾ ನೀವು ಸ್ಟೂಡೆಂಟ್ಸ್ ಇಲ್ಲಿ? ಎಲ್ಲ ಒಂದು 20 ಜನ ಇದ್ದೀವಿ. 20 ಜನನೂ ಎಲ್ಲೆಲ್ಲಿ ಹೋಗಿ ಓದ್ತೀರಾ? ಯಲ್ಲಂಪಲ್ಲಿ, ಬಾಗೇಪಲ್ಲಿ, ಹಾಂ ಹಾಂ, ಹಿಂಗೆಲ್ಲ ಓದ್ತಾ ಇದ್ದೀವಿ. ಡೈಲಿ ನಡ್ಕೊಂಡು ಹೋಗ್ತೀರಾ? ಡೈಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. 5 ಕಿಲೋಮೀಟ್ರ್. ಎಷ್ಟು ಕಿಲೋಮೀಟ್ರ್? 5. 7 ದಶಕಗಳಿಂದ ರಸ್ತೆ ಭಾಗ್ಯ ಇಲ್ಲ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 7 ದಶಕಗಳು ಕಳೆದರೂ ದೇಶಮಾರು ತಾಂಡ ಗ್ರಾಮಕ್ಕೆ ಇದುವರೆಗೂ ರಸ್ತೆ ಭಾಗ್ಯ ಇಲ್ಲ. ತುರ್ತು ಸೇವೆ ಒದಗಿಸುವ ಆಂಬ್ಯುಲೆನ್ಸ್ ವಾಹನ ತಾಂಡ ಗ್ರಾಮಕ್ಕೆ ಹೋಗಬೇಕಾದ್ರೂ ಸಾಧ್ಯವಾಗದಷ್ಟು ದುಸ್ಥಿತಿಯಲ್ಲಿ ಈ ಗ್ರಾಮದ ರಸ್ತೆ ಇದೆ. ಕಾಡು ಕಲ್ಲಿನಿಂದ ಕೂಡಿರುವ ಹದಗೆಟ್ಟ ಕೊರಕಲು ರಸ್ತೆಯಲ್ಲಿ ಯಾವೊಂದು ವಾಹನವೂ ಓಡಾಡುವುದಿಲ್ಲ. ಸಾರಿಗೆ ಸಂಸ್ಥೆ ಬಸ್ ಸೌಲಭ್ಯವನ್ನ ಈ ಗ್ರಾಮಕ್ಕೆ ಒದಗಿಸಿದ್ದಲ್ಲದ ಕಾರಣ SSLC ಪರೀಕ್ಷೆ ಬರೆಯುವ ಮಕ್ಕಳು ಕಾಲ್ನಡಿಗೆ ಮೂಲಕ ಪರೀಕ್ಷಾ ಕೇಂದ್ರ ತಲುಪುವುದು ಅನಿವಾರ್ಯವಾಗಿದೆ. 2 ವರ್ಷಗಳಾದರೂ ಉದ್ಘಾಟನೆಗೊಳ್ಳದ ಶುದ್ಧೀಕರಣ ಘಟಕ. ದೇಶಮಾರು ತಾಂಡ ಗ್ರಾಮದಲ್ಲಿ ಕಳೆದ 2 ವರ್ಷಗಳ ಹಿಂದೆ ಸರ್ಕಾರದ ವತಿಯಿಂದ ಕುಡಿಯುವ ನೀರಿನ ಶುದ್ಧೀಕರಣ ಘಟಕ ಅಳವಡಿಸಿದ್ದಾರೆ. ಆದರೆ ಅದನ್ನು ಇದುವರೆಗೂ ಉದ್ಘಾಟನೆ ಮಾಡದೆ ನಿರ್ಲಕ್ಷ್ಯ ತೋರುತ್ತಿರುವ ಪರಿಣಾಮ ಶುದ್ಧ ಕುಡಿಯುವ ನೀರಿಗಾಗಿ 5 ಕಿಲೋಮೀಟರ್ ದೂರದಲ್ಲಿರುವ ಯಲ್ಲಂಪಲ್ಲಿ ಗ್ರಾಮಕ್ಕೆ ಹೋಗುವ ದುಸ್ಥಿತಿ ಎದುರಾಗಿದೆ. ಇನ್ನು ಇದೇ ವೇಳೆ ಲಕ್ಷ್ಮೀನಾರಾಯಣ ನಾಯಕ್ ಮಾತನಾಡಿ, ದೇಶಮಾರು ತಾಂಡ ಗ್ರಾಮದಲ್ಲಿ 2 ವರ್ಷಗಳ ಹಿಂದೆ ಅಳವಡಿಸಿರುವ ಕುಡಿಯುವ ನೀರಿನ ಶುದ್ಧೀಕರಣ ಘಟಕವನ್ನು ಪ್ರಾರಂಭಿಸಬೇಕು. ತಾಂಡ ಗ್ರಾಮದಿಂದ ಬಾಗೇಪಲ್ಲಿ ಪಟ್ಟಣಕ್ಕೆ ಹೋಗಬೇಕಾದ್ರೆ ಸಾರ್ವಜನಿಕ ರಸ್ತೆ ಇಲ್ಲದ ಕಾರಣ ಬಸ್ ಸೌಲಭ್ಯ ಇಲ್ಲ. ಖಾಸಗಿ ಜಮೀನಿನ ಮಾಲೀಕರು ಗ್ರಾಮಕ್ಕೆ ಆಂಬ್ಯುಲೆನ್ಸ್ ವಾಹನ ಬರಲು ಅಡ್ಡಿಪಡಿಸುತ್ತಾರೆ. ಇಂತಹ ಸಮಯದಲ್ಲಿ ಆಸ್ಪತ್ರೆಯಲ್ಲಿ ಮೃತಪಟ್ಟ ಸಂಬಂಧಿಕರನ್ನ ತಾಂಡ ಗ್ರಾಮಕ್ಕೆ ವಾಪಸ್ಸು ತರಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ತಾಂಡ ಗ್ರಾಮಕ್ಕೆ ಸುಸಜ್ಜಿತ ರಸ್ತೆ ವ್ಯವಸ್ಥೆ ಕಲ್ಪಿಸಬೇಕಾಗಿದೆ. ನಮ್ಮದು ಬಾಗೇಪಲ್ಲಿ ತಾಲೂಕು, ದೇಶಮಾರ ತಾಂಡ. ನಮ್ಮೂರು ಫಿಲ್ಟ್ರ್ ರೆಡಿಯಾಗಿ 2 ವರ್ಷ ಆಗಿದೆ, ನೀರು ಅನುಕೂಲ ಆಗ್ತಾ ಇಲ್ಲ. 5 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಗಾಡಿಯಲ್ಲಿ ಹೋದರೆ ರೋಡು ಸರಿಯಾಗಿಲ್ಲ, ಮಳೆಗೆಲ್ಲ ಬಂದರೆ ಬಿದ್ದೋಗ್ತಾರೆ ಹುಡುಗರು. ಜಾಸ್ತಿ ತೊಂದರೆ ಇದೆ. ನಮಗೆ ರೋಡ್ ಮಾಡಿಸ್ಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಗಾಡಿಯಲ್ಲಿ ತರಕಾರಿ ಇದೇನೋ ನಾವು ಬೆಳೆ ಬೆಳೆದರೆ ರೋಡ್ ಇಲ್ಲ ಸರ್. ನಾವು ಸಾಗಿಸೋಗೆ ಜಮೀನವ್ರಲ್ಲಿ ಫುಲ್ಲು ಟಾರ್ಚರ್ ಕೊಡ್ತಾರೆ. ಗಾಡಿ, ಕ್ಯಾಂಟ್ರು, ಟೆಂಪೋ, ಆಟೋ ಏನು ಬಂದ್ರೂ ನಮ್ಮ ದಾರಿ ಬಿಡೋಲ್ಲ. ಇಲ್ಲಿ ಮದ್ಲಕನಲ್ಲಿ ರೋಡನ್ನು ಇದೆ, ಊರಲ್ಲಿ ಜಾಸ್ತಿ ತೊಂದರೆ ಇದೆ. ಊರಲ್ಲಿ ರೋಡ್ ಬಿಡ್ತಾ ಇಲ್ಲ. ಒಂದು ಆಂಬ್ಯುಲೆನ್ಸ್ ಬರಬೇಕಂದ್ರೆ ನಾವು ಇಲ್ಲಿಂದ ಅಲ್ಲಿ ಕರ್ಕೊಂಡು ಮದ್ಲಕನ್ ಹತ್ರ ಹೋಗಬೇಕು, ಇಲ್ಲಾಂದರೆ ಯಲ್ಲಂಪಲ್ಲಿ ಹತ್ರ ಹೋಗಬೇಕು. ಒಂದು ಬಾಡಿ ಡೆಡ್ ಆಗಿದೆ, ಬಾಡಿಗೆ ಹಾಸ್ಪಿಟ್ಲ್ ಹೋಗಿ ಸ್ವಲ್ಪ ನೋಡ್ಕೊಂಡು ಜಾಸ್ತಿ ತೊಂದರೆ ಆಗ್ತಿದೆ. ಹಾಸ್ಪಿಟ್ಲ್ ಅನುಕೂಲ ಇಲ್ಲ. ಆಂಬ್ಯುಲೆನ್ಸ್ ಬರೋಕ್ಕೆ ಜಾಸ್ತಿ ಅಂತ ಜಾಸ್ತಿ ತೊಂದರೆ ಇದೆ ಸರ್. ಆಂಬ್ಯುಲೆನ್ಸ್ ಬರೋಕ್ಕಿಲ್ಲ ರೋಡ್.
ಮಂಜುನಾಥ ರೆಡ್ಡಿ, ನ್ಯೂಸ್ 21 ಕನ್ನಡ, ಬಾಗೇಪಲ್ಲಿ.